ನಮಸ್ತೆ ಮೇಡಮ್. ಭಾಗ್ಯಮ್ಮ ಮೇಡಮ್, ಒಂದು ಮೂಗಿನ ಹತ್ರ ಸಣ್ಣ ಗುಳ್ಳಿ ಆಯ್ತು. ನಾವೇನಾದ್ರು ಮಾಡ್ದೋ ಅದು ಮಡ್ಮೆ ಗುಳ್ಳಿ ಅಂದ್ಬಿಟ್ಟು ಓಪನ್ ಮಾಡಿಸ್ಬಿಟ್ಟಿದ್ದ ಮೇಡಮ್. ಅದು ಓಪನ್ ಮಾಡಿಸಿ ಇನ್ಫೆಕ್ಷನ್ ಆದಂಗಾಗಿ ಆಮೇಲೆ ಅಲ್ಲಿ ಸರ್ಜರಿ ಮಾಡಿರು. ಸರ್ಜರಿ ಮಾಡಿ ಆದ್ಮೇಲೆ 3 ತಿಂಗಳಿಗೆ ಟೆಸ್ಟಿಗೆ ಬರಳಿರು. ಥೈರಾಯ್ಡ್ ಇತ್ತು ಮೇಡಮ್, ನನ್ಗೆ ತೆಗ್ದಿರ್ಲಿಲ್ಲ, ಅದು ಮಾತ್ರನು ತಗೊಂಡಿರ್ಲಿಲ್ಲ ನಾನು. ಆಮೇಲೆ ಈ ಆಪರೇಷನ್ ಮುಂಚೆನೆ ಅವು ಸಣ್ಣ ಸಣ್ಣ ಗೆಡ್ಡೆವೆ ಅಂತ ಗಂಟವೆ ಅಂತ ಹೇಳಿದ್ರು, ಥೈರಾಯ್ಡ್ ಗಂಟವೆ ಅಂತ. ಅವ್ ಆಪರೇಷನ್ ಆದ್ಮೇಲೆ ಥೈರಾಯ್ಡ್ ಗಂಟು ಅವೇ ತೆಗಿಬೇಕು ಅಂದ್ರು. ಅದನ್ನ ಮಾಡಿಸ್ಕೊಂಡ್ ಹೋದ ಮೇಡಮ್. ತಿರ್ಗಾ ನಾವು ರಿಪೋರ್ಟ್ ಕೇಳಿ ಕೇಳಿ ಸಾಕಾಯ್ತು. ಊರ್ ಕಡೆ ಯಾರಿಗೆ ಹುಷಾರಿರ್ಲಿಲ್ಲ, ನಾವು ಅಂಟೋದ ಆಪರೇಷನ್ ಮಾಡಿಸ್ಕೊಂಡು ತಿರ್ಗಾ ಅದು ಗಂಟು ಕಾಣಿಸ್ಕೊಂತು. ತಿರ್ಗಾ ಬಂದು ನಾವ್ ಅಲ್ಲಿಗೆ ಹೋಗಲ್ಲ, ಆಸ್ಪತ್ರೆಗೆ ತಿಂಗಳ ಅಂಗಟ್ಲೆ ಮಾಡ್ತಾರೆ, ನಮ್ಮನ್ನ ನೋಡ್ಕೊಳೋರಿಲ್ಲ ಅಂದಿದ್ಕೆ ನಮ್ಮಳಿ ಇದಿರು ಈ ಪ್ರೈವೇಟ್ ಅಲ್ಲೇನೆ ಮಾಡ್ಸಿರೋ ಮೇಡಮ್. ಮಾಡಿಸ್ಕೊಂಡಾದ್ಮೇಲೆ ತಿರ್ಗಾ ನಾವು ಕೀಮೋ ಕರೆಂಟ್ ತಿರ್ಗಾ ತಗೊಳಲ್ಲ, ತಡ್ಕೊಳಕ್ಕಲ್ಲ ಅಂದಿದ್ಕೆ ಇವ್ ಆಸ್ಪತ್ರೆಗೆ ಬಂದ ಮೇಡಮ್. ಅವಾಗೆಲ್ಲ ಸುಸ್ತಾಗ್ಬಿಟ್ಟು ನಾಲ್ಗೆ ಎಲ್ಲ ಬ್ಲಡ್ ಬಂದ್ಬಿಟ್ಟು ನಾವು ಬೇಡ ಅಂತ ಹೇಳಿ ಆಯುರ್ವೇದಕ್ಕೆ ಅಂತ ಹೇಳಿ ನಮ್ಮಳಿ ಇದಿರು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಪುನರ್ಜನ್ಮ ಆಸ್ಪತ್ರೆಗೆ ಹೋಗ್ಬೇಕು ಅಂತ. ಸ್ವಲ್ಪ ಉಪ್ಪು ಖಾರ ಕಮ್ಮಿ ತಿನ್ನಿ, ಮೊಟ್ಟೆ ತಿನ್ನಿ, ಒಂದ್ ಸ್ವಲ್ಪ ಬಿಸಿ ಅಲ್ಲ ತಣ್ಣೀರಲ್ಲ ಬೆಚ್ಚಗಿರೋ ನೀರ್ ಕುಡೀರಿ, ಬೆಳಗ್ಗೆ 4 ಸಾಯಂಕಾಲ 4 ಮಾತ್ರೆ ತಗೊಳ್ಳಿ, 45 ದಿವಸ ಆದ್ಮೇಲೆ ಬನ್ನಿ ಅಂತ ಹೇಳೋರು. ಅಂದ್ರೆ ಆಗ್ಗೆ ಇಲ್ಲಿ ಸ್ಕಿನ್ ತೆಗ್ದಾಗ್ಲಿಂದ ಒಂದ್ ಸ್ವಲ್ಪ ತಲೆನೋವು ಬರ್ತದ ಮೇಡಮ್, ಅಷ್ಟ್ ಬಿಟ್ರಿ ಇನ್ನೇನ್ BP ಶುಗರ್ ಏನಿಲ್ಲ ಮೇಡಮ್. ಇಲ್ಲಿಂದ ತೆಗ್ದಿಲ್ಲ ಹಾಕವ್ರೆ. ಆಯ್ತು ಮೇಡಮ್, ಥ್ಯಾಂಕ್ ಯು ಮೇಡಮ್.